ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಧ್ರುವಂತ್ ಅವರು ಫಿನಾಲೆ ವಾರದಲ್ಲೇ ಮಧ್ಯದಲ್ಲಿ ಆಚೆ ಬಂದಿದ್ದಾರೆ. ಅವರು ಹೋಗ್ತಾರೆ ಎನ್ನುವುದು ಅವರಿಗೆ ಕೂಡ ಗೊತ್ತಿರಲಿಲ್ಲ. ಅವರು ಆಡಿರುವಂತಹ ಮಾತು ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ. ಇಬ್ರು ಹೋಗ್ತಾರಲ್ಲ ಎಂದಾಗ ಅವರು ಕಣ್ಣೀರು ಹಾಕಿದಂತೆ ಡ್ರಾಮಾ ಮಾಡಿದ್ರು. ಕರ್ಮ ಹೇಗೆ ತಿರುಗಿ ಬರುತ್ತೆ ನೋಡಿ ಎಂದು ಫ್ಯಾನ್ಸ್ಗಳಂತೂ ಫುಲ್ ಟ್ರೋಲ್ ಮಾಡ್ತಿದ್ದಾರೆ. ಕಳೆದ ವಾರ ಧ್ರುವಂತ್ ಅವರು ಸುದೀಪ್ ಜೊತೆ ಮಾತನಾಡುವಾಗ ಬಿಗ್ ಬಾಸ್ ಮನೆಯಲ್ಲಿ ಕರ್ಮ ಬೇಗ ಕೆಲಸ ಮಾಡುತ್ತದೆ ಎಂದು ಹೇಳಿದರು. ಆದರೆ ಆಗ ಆಡಿದ ಮಾತು ಅವರೇ ಗಂಭೀರವಾಗಿ ಸ್ವೀಕರಿಸಿಲ್ಲ ಎನ್ನುವ ಪ್ರಶ್ನೆ ಇದೀಗ ಮೂಡಿ ಬರ್ತಿದೆ. ಯಾಕಂದ್ರೆ ಅವರು ಆ ಮಾತನ್ನ ಹೇಳಿದ ಬಳಿಕ ಎಚ್ಚರಿಕೆಯಿಂದ ಇರಬೇಕಿತ್ತು ಎಂದರೂ ತಪ್ಪಾಗೋದಿಲ್ಲ. ಹೌದು, ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಸೀಸನ್ ಚಪ್ಪಾಳೆಯನ್ನ ಪಡೆದುಕೊಂಡಿದ್ರು. ಸೀಕ್ರೆಟ್ ರೂಮ್ ಬಳಿಕ ಆಕ್ಟಿವ್ ಆಗಿದ್ದ ಅವರು ಈ ವಾರ ತಾವು ಹೋಗೋದಿಲ್ಲ ಎನ್ನುವ ಕಾನ್ಫಿಡೆನ್ಸ್ ಅಲ್ಲೇ ಇದ್ರು. ಈ ವಾರ ಇನ್ನು ಇಬ್ರು ಹೋಗ್ತಾರಲ್ಲ ಎಂದು ಅಶ್ವಿನಿ ಗೌಡ ಅವರು ಕೇಳಿದಕ್ಕೆ ಕಣ್ಣೀರು ಹಾಕಿದಂತೆ ನಾಟಕ ಆಡಿದ್ರು. ತಾವು ಮಾತ್ರ ಹೋಗೋದಿಲ್ಲ, ಬೇರೆಯವರು ಹೋಗೇ ಹೋಗ್ತಾರೆ ಎನ್ನುವ ರೀತಿ ನಾಟಕನ ಆಡಿದ್ರು. ದುರಾದೃಷ್ಟ ಅಂದ್ರೆ ಅವರೇ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಿದ್ದಾರೆ. ವಾರದ ಮಧ್ಯದಲ್ಲೇ ಎಲಿಮಿನೇಷನ್ ಆಗಿ ಧ್ರುವಂತ್ ಅವರು ಕಡಿಮೆ ಓಟ್ ಪಡೆಯುವುದರ ಮೂಲಕ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗಿ ಮನೆ ತಲುಪಿದ್ದಾರೆ. ಹೌದು, ಬಿಗ್ ಬಾಸ್ ಬಳಿ ಮೇಕ್ ಓವರ್ ಆಗಬೇಕು ಎಂದು ಧ್ರುವಂತ್ ಅವರು ವಿಶ್ ಮಾಡ್ಕೊಂಡಿದ್ರು. ಆ ಒಂದು ಮನವಿಯನ್ನ ಬಿಗ್ ಬಾಸ್ ಈಡೇರಿಸಲಿಲ್ಲ. ಅದಕ್ಕೂ ಮುನ್ನವೇ ಮನೆಯಿಂದ ಆಚೆ ನಡೆದಿದ್ದಾರೆ. ಧ್ರುವಂತ್ ಅವರು ತಾವೇ ಫಿನಾಲೆಗೆ ಹೋಗ್ತೀವಿ ಎನ್ನುವ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇತ್ತು. ಆದರೆ ಅದು ಆಗಲಿಲ್ಲ. ಧ್ರುವಂತ್ ಅವರ ಆಪ್ತ ಎನಿಸಿಕೊಂಡಿದ್ದ ಅಶ್ವಿನಿ ಗೌಡ ಅವರು ಇದೀಗ ಧ್ರುವಂತ್ ಎಲಿಮಿನೇಷನ್ ಇಂದ ಕಣ್ಣೀರನ್ನ ಹಾಕ್ತಿದ್ದಾರೆ. ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎನ್ನುವ ಹಾಗೆ ಸ್ಟ್ರಾಂಗ್ ಸ್ಪರ್ಧಿಯಾಗಿರುವ ಧ್ರುವಂತ್ ಅವರು ಮನೆಯಿಂದ ಆಚೆ ಬಂದಿದ್ದಾರೆ. ಆದರೆ ಅವರು ಮನೆಯಲ್ಲಿ ಇದ್ದಾಗ ಅಶ್ವಿನಿ ಜೊತೆ ಮಾತನಾಡಿರುವ ಚರ್ಚೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಈ ಮಿಡ್ ವೀಕ್ ಅಲ್ಲಿ ನಾನಂತೂ ಹೋಗೋದೇ ಇಲ್ಲ, ಬೇರೆಯವರು ಹೋಗ್ತಾರೆ ಎಂದು ಕಣ್ಣೀರನ್ನ ಹಾಕುತ್ತಾ ನಾಟಕವನ್ನ ಮಾಡಿದ್ರು. ರಕ್ಷಿತಾ ಇಲ್ಲ ಕಾವ್ಯ ಅವರು ಮನೆಯಿಂದ ಆಚೆ ಹೋಗ್ತಾರೆ ಎನ್ನುವ ಟಕ್ಕರನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಅದನ್ನೇ ಕಾಮಿಡಿಯಾಗಿ ಮಾಡುತ್ತಾ ಬೇರೆಯವರ ಎಲಿಮಿನೇಷನ್ ಬಗ್ಗೆ ಹೀಯಾಳಿಸಿದ್ರು. ಇದೀಗ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದನ್ನ ನೋಡಿದ ವೀಕ್ಷಕರು ಕರ್ಮ ರಿಟರ್ನ್ ಆಗಿದೆ ಎಂದು ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಮನೆಗೆ ಹೋಗಬೇಕಾಗಿತ್ತು? ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರಾಗ್ತಾರೆ, ರನ್ನರ್ ಅಪ್ ಯಾರಾಗ್ತಾರೆ? ತಪ್ಪದೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.